ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಏನು ಈ ದಿನ ನಮ್ಮ ಡಾಕ್ಟರ್ MC ಸುಧಾಕರನ ಬಗ್ಗೆ ಮಾಜಿ ಶಾಸಕರಾದ M ಕೃಷ್ಣಾರೆಡ್ಡಿಯವರು ನಮ್ಮ ವಿನೋಬ ಕಾಲೋನಿ ಅಂಬೇಡ್ಕರ್ ಸಮುದಾಯ ಭವನ ಗುದ್ದಲಿ ಪೂಜೆ ವಿಚಾರದಲ್ಲಿ ಅವರು ರಕ್ತದಲ್ಲೇ ಅಭಿವೃದ್ಧಿ ಇದೆ ಅಂತ ಹೇಳಿರೋದು ನಿಜನೇ. ಆದರೆ JK ಕೃಷ್ಣಾರೆಡ್ಡಿ ಅವರು ಹೇಳ್ತಾರೆ, ನಿಮ್ಮ ರಕ್ತದಲ್ಲಿ ಅಭಿವೃದ್ಧಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಅಣ್ಣ JK ಕೃಷ್ಣಾರೆಡ್ಡಿ ಅಣ್ಣ, ನಿಮ್ಗೊಂದು ವಿಚಾರ ಹೇಳಕ್ಕೆ ಇಷ್ಟ ಬೀಳ್ತೀನಿ. ನಮ್ಮ ವಿನೋಬ ಕಾಲೋನಿಯಲ್ಲಿ ವಾರ್ಡ್ ನಂಬರ್ 13 ನಾನು ಅಲ್ಲಿ ವಾಸವಾಗಿರೋಂಥವನು. ನನ್ನ ಹೆಸರು ಬೀಡಾ ಶ್ರೀನಿವಾಸ್ ಅಂತ, ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಆ ಒಂದು ಇದರಿಂದ ತಮಗೆ ಒಂದು ಹೇಳಕ್ಕೆ ಇಷ್ಟ ಬೀಳ್ತೀನಿ. ಏನು ನೀವು ಬ್ಲಡ್ಡಲ್ಲೇ ಬಂದಿದೆ ಅಭಿವೃದ್ಧಿ ಅಂತ ಟೀಕೆ ಮಾಡ್ತಾರಲ್ಲ, ಅವರು ಬ್ಲಡ್ಡಲ್ಲಿ ಅಭಿವೃದ್ಧಿ ಮಾಡೋ ಅಂಥ ಬ್ಲಡ್ ಇರೋದಕ್ಕೋಸ್ಕರನೇ ಇವತ್ತು 1.5 ಕೋಟಿ ಅಂಬೇಡ್ಕರ್ ಸಮುದಾಯ ಭವನಗೆ ಅಲ್ಲಿ ಗುದ್ದಲಿ ಪೂಜೆ ಮಾಡಲಾಯಿತು. ಅವ್ರ ಬ್ಲಡ್ಡಲ್ಲಿ ಅಭಿವೃದ್ಧಿ ಮಾಡೋಂಥ ಬ್ಲಡ್ ಇದ್ದದಕ್ಕೋಸ್ಕರನೇ ನಮ್ಮ ಚರಂಡಿಗೆ ಮತ್ತು ಈಜುಡಿಗೆ ಕುಡಿಯೋ ನೀರಿಗೆ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಗಂಗಮ್ಮ ದೇವಸ್ಥಾನಕ್ಕೆ 10 ಲಕ್ಷವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದಾನೆ. ಅವ್ರ ಬ್ಲಡ್ಡಲ್ಲಿ ಅಭಿವೃದ್ಧಿ ಇರೋದಕ್ಕೋಸ್ಕರನೇ ಇವತ್ತು ಇಡೀ ನಮ್ಮ ಚಿಂತಾಮಣಿ ತಾಲೂಕಲ್ಲಿ 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಆ ಒಂದು ಕಾಮಗಾರಿ ನಡೆಯೋಕ್ಕೆ ಅವ್ರ ಬ್ಲಡ್ಡಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಂಥ ಬ್ಲಡ್ ಇದೆ. ಆದರೆ ನೀವು 10 ವರ್ಷದಿಂದ ಶಾಸಕರಾಗಿದ್ರಿ, ಡೆಪ್ಯೂಟಿ ಸ್ಪೀಕರ್ ಆಗಿದ್ರಿ. ನಿಮ್ಮ ಕೊಡುಗೆ ಏನು ನಮ್ಮ ವಿನೋಬ ಕಾಲೋನಿಗೆ? ಹಾಗಾದರೆ ನಿಮ್ಮ ಬ್ಲಡ್ ಯಾವ ರೀತಿ ಇದೆ? ಹಾಗಾದರೆ ನಿಮ್ಮ ಬ್ಲಡ್ಡು ಅಭಿವೃದ್ಧಿ ಕಡೆ ಬ್ಲಡ್ ಇದ್ದಿದ್ರೆ ಯಾಕೆ ನೀವು 10 ವರ್ಷದಿಂದ ನಮ್ಮ ಕಾಲೋನಿಗೆ ಏನೇ ಒಂದು ಗ್ರಾಂಟ್ ತಂದಿಲ್ಲ? 10 ವರ್ಷದಿಂದ ಕಾಲೋನಿಯವ್ರು ನಿಮ್ಗೇನು ಓಟ್ ಹಾಕಿಲ್ವಾ? ಹಾಗಾದರೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಕಾಲೋನಿಯವ್ರು ನಿಮ್ಗೆ ಜ್ಞಾಪಕ ಬರೋದು ನೀವು ಮಾಡಬೇಕಾಗಿತ್ತು. ನೀವು ಮಾಡಿದರೆ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ವಲ್ಲ, ಅಭಿವೃದ್ಧಿ ಮಾಡಿದಿದ್ರೆ. ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ನಮ್ಮ ಕಾಲೋನಿ ಬಗ್ಗೆ ಅಷ್ಟೊಂದು ಕಾಳಜಿ ಇಟ್ಕೊಂಡು 1.5 ಕೋಟಿ ರೂಪಾಯಿ ಇವತ್ತು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಹಾಕ್ಸಿದ್ದಾರೆ. ಮೊನ್ನೆ ಗುದ್ದಲಿ ಪೂಜೆನೇ ಆಯಿತು. 10 ವರ್ಷದಿಂದ ನಿಮ್ದೇನೋ ಇದ್ರೆ ಕೊಡುಗೆ ತೋರಿಸಿ. ಅದು ಬಿಟ್ಬಿಟ್ಟು ಮಾತಾಡಿದ್ರೆ ಏನಂದರೆ ಅದು ಮಾತಾಡ್ತಾರೆ, ಅದು ನಿಮ್ಮ ಇಷ್ಟ. ಅದು ನೀವು ಅದನ್ನು 2013ರಿಂದ ಅದೇ ವಾದ ಮಾಡ್ತಾ ಇದ್ದೀರಾ. ಹುಲ್ಲು ಬನ್ನಿ ಅಂತೀರಾ, ಮತ್ತೇನೋ ಅದು ನಿಮ್ಗೆ ಬಿಟ್ಟಿರೋದು. ಅವರು ವಿಚಾರ ಮಾತಾಡೋದಕ್ಕೆ ಯಾವ ಥರ ಅದು ನಡೀತಾ ಜನಗಳೇ ಉತ್ತರ ಕೊಡ್ತಾರೆ. ಆ ಒಂದು ಇದರಿಂದ ದಯವಿಟ್ಟು ನಮ್ಮ ಕಾಲೋನಿ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಡಾಕ್ಟರ್ MC ಸುಧಾಕರಣ ಮುಂದೆ ಬಂದಿದ್ದಾರೆ. ದಯವಿಟ್ಟು ದಾರಿ ತಪ್ಪಿಸೋದು ಬೇಡ. ಅವ್ರ ಬ್ಲಡ್ ಕರೆಕ್ಟಾಗಿದೆ. ನಿಮ್ಮ ಬ್ಲಡ್ ಏನನ್ನ ಅಭಿವೃದ್ಧಿ ಕೆಲಸ ಮಾಡೋ ಅಂತ ಏನಿದ್ರೆ ತೋರಿಸ್ಕೊಳ್ಳಿ. ಎಲ್ಲನೊಂದು ಅಭಿವೃದ್ಧಿ ಕೆಲಸ ಮಾಡಿ 10 ವರ್ಷದಲ್ಲಿ ಎಲ್ಲನ ಮಾಡಿದರೆ ನಾನು ಇಂಥ ಕೆಲಸ ಮಾಡಿದ್ದೀನಪ್ಪ ಕಾಲೋನಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಬ್ಲಡ್ ಚೆಕ್ ಮಾಡಿಸ್ಕೊಳ್ಬೇಕಾದ್ರೆ ತೊಂದರೆ ಇರಲ್ಲ. ಅವ್ರ ಬ್ಲಡ್ಡಲ್ಲಿ 100 ಅಭಿವೃದ್ಧಿ ಇದೆ ಸರ್. ಅಭಿವೃದ್ಧಿಯಲ್ಲಿ ಅವ್ರು ಮುಂದೆ ಇದ್ದಾರೆ. ಇವತ್ತು ನಮ್ಮ ವಿನೋಬ ಕಾಲೋನಿ ಒಂದಲ್ಲ ನಾನು ಹೇಳ್ತಾ ಇರೋದು, ಇಡೀ ಎಲ್ಲ ಕಾಲೋನಿಗೆ ನೀವೇ ಹೋಗ್ಬಿಟ್ಟು ಸರ್ವೆ ಮಾಡಿಸ್ಬಿಡಿ. ಇವತ್ತು ಏನು ನಮ್ಮ ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು, ಇವತ್ತು ಅಂಬೇಡ್ಕರ್ ಭವನ 17ರಿಂದ 18 ಕೋಟಿ ವೆಚ್ಚದಲ್ಲಿ ಈಗ ಕಾರ್ಯಕ್ರಮ ನಡೆಸ್ತಾ ಇರೋದು. ನೀವು ಯಾಕೆ ಮಾಡೋಕ್ಕಾಗಲಿಲ್ಲ? 10 ವರ್ಷದಲ್ಲಿ ಮಾಡ್ಬೋದಾಗಿತ್ತಲ್ಲ. 2,93,00,000 ಪ್ಲಸ್ ನೀವು ನಿಮ್ಮದು ಅನುದಾನದಿಂದ 1 ಕೋಟಿ ರೂಪಾಯಿ ಇಷ್ಟಿಗೆ ಸ್ಟಾಪ್ ಮಾಡಿಬಿಟ್ರಿ. ಆದರೆ ನಮ್ಮದು ಅಣ್ಣ ಡಾಕ್ಟರ್ MC ಸುಧಾಕರಣ ಬಂದಿದ ತಕ್ಷಣ 2 ತಿಂಗಳಿಗೆ 9 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರೆ ಬನ್ನಿ ಇವತ್ತೊಂದು ಸತಿ ಹೋಗಿ ನೋಡಿ, ಎಲ್ಲ ಜನಕ್ಕೆ ಹೋಗಿ ನೋಡಿ ಅಂಬೇಡ್ಕರ್ ಭವನ ಯಾವ ರೀತಿ ಇವತ್ತು ಕಾರ್ಯಕ್ರಮ ಇದು ನಡೀತಾ ಇದೆ, ಕೆಲಸ ನಡೀತಾ ಇದೆ. ಮತ್ತು ವಾಲ್ಮೀಕಿ ಭವನ ಯಾವ ಥರ ನಡೀತಾ ಇದೆ, ಎಲ್ಲ ಕಣ್ಣು ಮುಂದೆ ಜನಗಳು ಕಾಣಿಸ್ತಾ ಇದೆಯಲ್ವಾ. ಅವ್ರ ಬ್ಲಡ್ಡಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದು ಬ್ಲಡ್ಡಲ್ಲಿ ಇರೋದಕ್ಕೋಸ್ಕರನೇ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿರೋದು. ನಿಮ್ಮ ಕೊಡುಗೆ ಏನನ್ನ 10 ವರ್ಷದಲ್ಲಿ ನಮ್ಮ ಕಾಲೋನಿಗೆ ಸಂಬಂಧಪಟ್ಟಿದಾಗೆ, ನಮ್ಮ ದಲಿತಕ್ಕೆ ಸಂಬಂಧಪಟ್ಟಂಗೆ ಇದ್ದರೆ ನೇರವಾಗಿ ನಿಮ್ಮ ಬ್ಲಡ್ ಅವಾಗ ಚೆಕ್ ಮಾಡ್ಕೋಬೋದು. ನಮ್ಮದು ಅಭಿವೃದ್ಧಿ ಇರೋಂಥ ಬ್ಲಡ್ ನಮ್ಮದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮದ್ರಲ್ಲಿ ಬ್ಲಡ್ ಅಭಿವೃದ್ಧಿ ಮಾಡೋಂಥ ಬ್ಲಡ್ ಇದ್ದಿದ್ರೆ ನೀವು ಈ ರೀತಿ ಮಾತಾಡ್ತಾ ಇರಲಿಲ್ಲ. ಮಾತಾಡೋಂಥ ವಿಚಾರಗಳಲ್ಲಿ ನೋಡ್ಕೊಂಡು ಮಾತಾಡಬೇಕು. ಸುಮಾರು 10 ವರ್ಷ 15 ವರ್ಷಗಳಿಂದ ನಮ್ಮ ಕಾಲೋನಿಯಲ್ಲಿ ಏನೂ ಆಗಲಿಲ್ಲ. ಇವತ್ತು ಯಾರೋ ನಮ್ಮ ಡಾಕ್ಟರ್ MC ಸುಧಾಕರಣ ಒಂದು ಅನುದಾನ ಕೊಟ್ಟಿದ್ದಾರೆ ನಮಗೆ, ನಮ್ಮ ಕಾಲೋನಿ ಅಭಿವೃದ್ಧಿ ಆಗ್ತಾ ಇದೆ. ಯಾಕಂದರೆ ಇಲ್ಲ ಏನೇನೋ ಮಾತಾಡ್ತೀರಾ ನೀವು, ನಿಮ್ಮ ಬ್ಲಡ್ಡಲ್ಲೇ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಕರೆಕ್ಟಾಗಿದೆ, ಬ್ಲಡ್ಡೆಲ್ಲ ಕರೆಕ್ಟಾಗಿದೆ. ಅವ್ರ ಬ್ಲಡ್ ಇದ್ದದಕ್ಕೆ ಅಭಿವೃದ್ಧಿ ನಡೀತಾ ಇರೋದು. ಸರ್ ನಿಮ್ಗೆ ಏನೋ ಡೌಟ್ ಇದ್ದರೆ ನೀವೆಲ್ಲ ಮಾಡಿಸಿದ್ರೆ ನನ್ನ ಬ್ಲಡ್ ಹೌದಪ್ಪ ನಾನು ಅಭಿವೃದ್ಧಿಯಲ್ಲಿ ಬಂದಿದ್ದೆ ಅಂತ ನೀವು ಹೇಳ್ಬೋದು, ಆಗಿರ್ಬೋದು. ಆದರೆ ನನಗೆ JK ಕೃಷ್ಣಾರೆಡ್ಡಿ ಮೇಲೆ ಗೌರವ ಇದೆ. ಬಟ್ ಏನೇ ಈಗ ಒಳ್ಳೆ ಕಾರ್ಯಕ್ರಮ ಮಾಡಿದಾಗ ಎಂಕರೇಜ್ ಮಾಡಿ ಈ ರೀತಿ ಎಲ್ಲಂದ್ರೆ ಮಾತಾಡೋದು ಸರಿ ಇರಲ್ಲ. ದಯವಿಟ್ಟು ಇದನ್ನು ಮಾತಾಡೋದು ಕರೆಕ್ಟ್ ಅಲ್ಲ ಕೃಷ್ಣಾರೆಡ್ಡಿ ಅಣ್ಣ. ಇದು ಮುಂದೆ ದಿನಗಳಲ್ಲಿ ಕೂಡ ಸರಿ ಅನಿಸಲ್ಲ. ಬಟ್ ನೀವೇ ಅದನ್ನು ತಿಳ್ಕೊಬೇಕು. ಯಾಕಂದರೆ ನಾನು ಆ ವಿನೋಬ ಕಾಲೋನಿಯಿಂದಾನೇ ಸುಮಾರು 2 ಸತಿ ಗೆದ್ದಿದ್ದೀನಿ. ಆ ವಿನೋಬ ಕಾಲೋನಿ ನಾನು ಏನು ಕೊಟ್ಟಿದ್ದೀನಿ ಕೊಡುಗೆ ಅಂತ ಹೇಳ್ಬಿಟ್ಟು
ನಿಮ್ಮ ಪ್ರಶ್ನೆ ನೀವೇ ಹಾಕ್ಕೋಬೇಕು. ಇವತ್ತು ಒಳ್ಳೆ ಕೆಲಸಕ್ಕೆ ಮುಂದೆ ಬಂದಿದ್ದೀವಿ. ಸೊ ನಿಮ್ಮ ಕೈಲಾಗಿದ್ರೆ ಇನ್ನೂ ಒಳ್ಳೆ ಕೆಲಸಕ್ಕೆ ಎಂಕರೇಜ್ ಮಾಡಿ. ಅದಕ್ಕೆ ನಿಮಗೂ ನಮಗೂ ಒಂದು ವಿಶ್ವಾಸ ಇರುತ್ತೆ. ಅದು ಬಿಟ್ಟು ನಮಗೆ 10 ವರ್ಷದಿಂದ ಇಲ್ಲ ನಮ್ಮ ಕಾಲೋನಿಗೆ ಬರೋಕ್ಕೆ ಜನ ಅಲ್ಲಿ ದಾರಿ ಸರಿ ಇಲ್ಲ, ಚಿಕ್ಕದಾಗಿದೆ, ಅದರಿಂದ ಅದಕ್ಕೂ ಇವತ್ತು 2 ಕೋಟಿ ಅನುದಾನ ಕೊಟ್ಟಿದ್ದಾನೆ. ಅದು ನೆಕ್ಸ್ಟು ಈಜುಡಿ ಕೆಲಸ ಮತ್ತು ಚರಂಡಿ ಕೆಲಸ, ನೀರು ಕೆಲಸ ಎಲ್ಲ ಆಗ್ತಾ ಇದೆ. ಯಾಕೆ ಇದರಲ್ಲಿ ಮಿಸ್ಗೇಟ್ ಮಾಡೋದು ಬೇಡ. ದಯವಿಟ್ಟು ಕೃಷ್ಣಣ್ಣ, ನೀವು ಯಾರು ಬೇರೆ ಪರ್ಸನಲ್ ಏನಿದ್ರೆ ನೀವು ಪರ್ಸನಲಾಗಿ ನೀವು ತಗೊಳ್ಳಿ ಅದನ್ನು. ಇದು ದಯವಿಟ್ಟು ರಕ್ತ ವಿಚಾರದಲ್ಲಿ ಅವ್ರ ಬ್ಲಡ್ಡಲ್ಲಿ ಅಭಿವೃದ್ಧಿ ಇದೆಯಾ ಇಲ್ವಾ ಅಂತ ಹೇಳೋದು ಸರಿ ಇಲ್ಲ. ದಯವಿಟ್ಟು ಇದೆಲ್ಲ ಮಾತ್ರ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಾನು JK ಕೃಷ್ಣಣ್ಣನಿಗೆ ಮನವಿ ಮಾಡ್ತೀನಿ. ಬಟ್ ಅಭಿವೃದ್ಧಿ ಕಡೆ ನಿಮ್ಮದು ಒಂದು ಕೈ ಸಪೋರ್ಟ್ ಆಗಿರಲಿ. ಜೈ ಭೀಮ್, ಜೈ ದಲ್ ಸೇನೆ.